ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಸರ್ಕಾರಿ ಉದ್ಯೋಗಿಗಳಿಗೆ ಏನೋ ಒಳ್ಳೆಯ ಒಂದು ಅವಕಾಶ, ಬಡ್ತಿ ಅಥವಾ ಉದ್ಯೋಗದಲ್ಲಿ ಇಷ್ಟು ದಿವಸ ಇದ್ದಂತಹ ಒಂದು ಸಣ್ಣ ಕಿರಿಕಿರಿ ತಪ್ಪುವಂತಹ ಸಾಧ್ಯತೆ, ಬಡ್ತಿಗೆ ಅವಕಾಶಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರತಕ್ಕಂಥದ್ದು. ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ತಾತ್ಸಾರ ಮಾಡಿದರೆ ಅವರಿಗಾಗತಕ್ಕಂತಹ ತೊಂದರೆ, ಆ ನೋವು ನಿಮಗೆ ಶಾಪವಾಗಿ ಪರಿಣಮಿಸ್ಬೋದು. ಇದು ಯಾವುದನ್ನೂ ಹೆದರ್ಕೊಳ್ಬೇಕಾದಂಥದ್ದು ಅಂತಲ್ಲ, ಕರ್ತವ್ಯದ ದೃಷ್ಟಿಯಿಂದ, ಮಾನವೀಯತೆಯ ದೃಷ್ಟಿಯಿಂದ ಅಗತ್ಯವಾಗಿ ಮಾಡಬೇಕಾದಂತಹ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕು. ನಿಮ್ಮ ಬಂಧು ಮಿತ್ರರು ನಿಮಗೆ ಸಹಾಯವನ್ನು ಮಾಡಬಹುದು ಅಥವಾ ಯಾವುದೋ ಸಂದರ್ಭದಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸಬಹುದು. ಅದೆಲ್ಲದರ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಮನಸ್ಥಿತಿ ಮಾತ್ರ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಮಾನಸಿಕವಾಗಿ ತುಂಬ ತೊಳಲಾಟಗಳನ್ನು ಈ ದಿವಸ ನೋಡಬೇಕಾದಂಥದ್ದು. ಆರ್ಥಿಕವಾಗಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಚಿಂತೆಗಳು ಹೆಚ್ಚಾಗ್ತಕ್ಕಂಥದ್ದಿದೆ. ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಲಾಭದ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಹಳದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ಮಾನಸಿಕವಾದಂತಹ ಸ್ಥಿಮಿತತೆ, ಮಾನಸಿಕವಾದಂತಹ ಸಮಾಧಾನ ನಿಮ್ಮದಾಗಲಿ. ಶುಭವಾಗಿ. ವೃಷಭ ರಾಶಿ. ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಾಸಂಗ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ, ಸಂತೋಷ ಸಿಕ್ಕುವಂತಹ ವಾತಾವರಣ ಇರುತ್ತೆ. ಆರ್ಥಿಕ ಸ್ಥಿತಿಯ ಬಗ್ಗೆ ತುಂಬ ಲೆಕ್ಕಾಚಾರವನ್ನು ಮಾಡ್ತೀರಿ. ದುಡ್ಡು ಕಾಸನ್ನು ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು, ಯಾವುದರಿಂದ ಏನು ಲಾಭ ಬರುತ್ತೆ, ಭವಿಷ್ಯಕ್ಕೆ ಅದು ಹೇಗೆ ಅನುಕೂಲವಾಗುತ್ತೆ, ಈ ರೀತಿಯೆಲ್ಲ ದೂರದ ಆಲೋಚನೆಗಳು ಆರ್ಥಿಕವಾದ ವಿಷಯದಲ್ಲಿ ಹೆಚ್ಚಾಗುವಂಥದ್ದಿದೆ. ಹಳೆಯ ಆಸ್ತಿಯಿಂದ ಹಣದ ಲಾಭವಾಗ್ತಕ್ಕಂಥದ್ದು, ಪಿತ್ರಾರ್ಜಿತವೋ ಪೂರ್ವಾರ್ಜಿತವೋ ಬಹಳ ದಿವಸಗಳ ಹಿಂದೆ ತಾವೇ ಅದನ್ನು ಖರೀದಿ ಮಾಡಿದರೆ ಅದರ ಮಾರಾಟವೋ ಅಥವಾ ಅದರ ಬೆಲೆಯೋ ನಿಮಗೆ ಉತ್ತಮವಾದಂತಹ ಲಾಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹೆಂಗಸರಿಂದ ಮೋಸವಾಗ್ತಕ್ಕಂಥದ್ದು, ಇದನ್ನು ತುಂಬ ಗಾಂಭೀರ್ಯವಾಗಿ ನೀವು ಗಣನೆಗೆ ತೆಗೆದುಕೊಳ್ಳಬೇಕಾದಂತಹ ವಿಷಯ. ವಿಶ್ವಾಸಾರ್ಹವಾದಂತಹ ಸಲಹೆಗಳಿಂದ ನಿಮಗೆ ಪ್ರಯೋಜನವಾಗುತ್ತೆ. ಯಾವ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಆತ್ಮೀಯವಾಗಿ ಸಲಹೆ ಸೂಚನೆಗಳನ್ನು ಕೊಡ್ತಾರೋ, ಅವರ ಬಗ್ಗೆ ನಿಮಗೆ ಪರಿಪೂರ್ಣವಾದಂತಹ ನಂಬಿಕೆ ಇರುತ್ತೋ, ಅಂತಹ ನಂಬಿಕೆ ಅಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಯಾವ ತೊಂದರೆಗಳೂ ಇಲ್ಲದೆ ನಿಮ್ಮ ಎಲ್ಲ ಕೆಲಸಗಳನ್ನು ಈ ದಿವಸ ನೀವು ಮಾಡ್ತೀನಿ ಅಂತ ಹೇಳಿ ಮುಂದಾಗುವಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ 12 ಸಲ ಪಠನೆ ಮಾಡಿ ನರಸಿಂಹನ ಅನುಗ್ರಹವನ್ನು, ಆಶೀರ್ವಾದವನ್ನು ಬೇಡಿ. ಶುಭವಾಗಿ. ಮಿಥುನ ರಾಶಿ. ಮನೆಯಲ್ಲಿ ಭಿನ್ನಾಭಿಪ್ರಾಯದ ಮಾತು ಮಾನಸಿಕವಾಗಿ ತುಂಬ ಬೇಸರವಾಗುತ್ತೆ. ಏನೋ ಒಂದು ರೀತಿಯಲ್ಲಿ ಕುಟುಂಬವನ್ನು ಸರಿಪಡಿಸೋಣ, ಕುಟುಂಬಕ್ಕೊಂದು ಒಳ್ಳೆಯದು ಮಾಡೋಣ, ನಾವು ಕೂಡ ಸಮಾಜದಲ್ಲಿ 4-6 ಜನದ ರೀತಿಯಲ್ಲಿ ಇರೋಣ ಅಂತ ಹೇಳಿ ನಿಮ್ಮ ಪ್ರಯತ್ನಗಳು ನಡೀತಾ ಇದ್ದರೆ ಆ ಎಲ್ಲ ವಿಷಯಗಳಿಗೆ ಮನೆಯಲ್ಲಿ ಅಭಿಪ್ರಾಯ ಭೇದಗಳು ಬರುತ್ತೆ. ಮಾನಸಿಕವಾಗಿ ತುಂಬ ಬೇಸರವನ್ನು ಮಾಡಿಕೊಳ್ತೀರಿ. ಎಷ್ಟು ಮಾಡಿದರೂ ಇಷ್ಟೇ ಅನ್ನುವಂತಹ ಮಾತು ನಿಮ್ಮಿಂದ ಬರ್ತಕ್ಕಂಥದ್ದು. ಆತ್ಮೀಯರ ಭೇಟಿ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕೊಡುತ್ತೆ. ಮನೆಯಲ್ಲಿ ನಡೆದ ಘಟನೆಯನ್ನು ಅವರ ಹತ್ರ ಹಂಚ್ಕೊಳ್ತೀರಿ. ಏನೋ ಒಂದು ರೀತಿಯಲ್ಲಿ ಸಮಾಧಾನ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಸಾಮಾಜಿಕವಾಗಿ ಚಟುವಟಿಕೆಗಳು ಚೆನ್ನಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಭಯ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದಕ್ಕೆ, ಗುರುತಿಸ್ಕೊಳ್ಳೋದಕ್ಕೆ ಏನೋ ಒಂದು ರೀತಿಯಲ್ಲಿ ಹಿಂಜರಿಕೆ ನಿಮಗೆ ಉಂಟಾಗ್ತಕ್ಕಂಥದ್ದಿದೆ. ಮಾನಸಿಕವಾದಂತಹ ದೌರ್ಬಲ್ಯ ನಿಮಗೆ ತೊಂದರೆಯನ್ನು ಕೊಡುತ್ತೆ. ಮನಸ್ಸು ಮೊದಲು ಗಟ್ಟಿಯಾಗಬೇಕು. ನಾನು ಯಾವುದನ್ನು ಮಾಡಿದರೆ, ಯಾವ ಕೆಲಸದಲ್ಲಿ ನಾನು ಮುಂದಾದರೆ ನನಗೆ ಜಯ ಅನ್ನುವಂಥದ್ದಿದೆ ಅನ್ನುವ ಆತ್ಮವಿಶ್ವಾಸ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ದೂರಿನ ಪ್ರಯಾಣ ಒಳ್ಳೆಯದಲ್ಲ. ಹಲವಾರು ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯನ ಅನುಗ್ರಹ ನಿಮ್ಮ ಮೇಲಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಪ್ರಯತ್ನಪೂರ್ವಕವಾಗಿ ಮಾಡಿದಂತಹ ಕೆಲಸ ಏನಿದೆ ಅದು ಪೂರ್ಣ ಫಲವನ್ನು ಕೊಡುತ್ತೆ. ಅಂದರೆ ಯಾವುದೇ ಕೆಲಸಕ್ಕೆ ತಾತ್ಸಾರವಾಗಲಿ ಬೇಜವಾಬ್ದಾರಿಯಾಗಲಿ ಇರಬಾರದು ಅನ್ನುವಂಥದ್ದು ಇದರ ಅರ್ಥ.
ಪರಿಪೂರ್ಣವಾಗಿ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾದಂಥದ್ದು. ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಕಾಡುವಂಥದ್ದಿದೆ, ಹಣಕಾಸಿನ ವಿಚಾರದಲ್ಲಿ ಏನೋ ಸಮಸ್ಯೆಗಳು ಆಗುವಂಥದ್ದು. ಭೂ ಸಂಬಂಧವಾದಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ. ಆದರೆ ಖರೀದಿಗಾಗಲಿ ಮಾರಾಟಕ್ಕಾಗಲಿ ಆಷಾಢ ಮಾಸ ಶೂನ್ಯ ಮಾಸ ಅಂತಕ್ಕಂಥದ್ದು ಒಂದು ನಿಮಗೆ ಅಡ್ಡಿ ಅನ್ನುವ ರೀತಿಯಲ್ಲಿ ಆಗುತ್ತೆ. ಆಹಾರದ ವಿಚಾರದಲ್ಲಿ ಏನೂ ವ್ಯತ್ಯಾಸ ಆಗದೇ ಇರುವ ಹಾಗೆ ಗಮನಿಸ್ಕೊಳ್ಬೇಕು. ಆಹಾರದಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಆರೋಗ್ಯದಲ್ಲಿ ತೊಂದರೆಯನ್ನು ನೀವು ಕಾಣಬೇಕಾದಂಥದ್ದಿದೆ. ಮನೆಯ ಕೆಲಸವನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಮಾಡೋದಕ್ಕೆ ಒಳ್ಳೆಯ ಸಮಯ. ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಪೂರ್ಣವಾಗಿ ಮುಗಿಸಬೇಕಾದಂಥದ್ದು. ಮಾನಸಿಕವಾದಂತಹ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಬದಲಾದರೆ ಒಳ್ಳೆಯದು. ನಾನು ಹೀಗೇ ಇರುವಂಥದ್ದು ಅನ್ನುವಂತಹ ಹಠ ಆಗಲಿ ಮಂಡುತನವಾಗಲಿ ಬೇಡ ಅನ್ನುವಂಥದ್ದು ಸಲಹೆಯಾಗತ್ತೆ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಮುಂದಿನ ದಿನಮಾನದಲ್ಲಿ ಅನುಕೂಲವಾಗಲಿ ಅಂತಕ್ಕಂಥದ್ದು ಶುಭವಾಗಿ.